ನಮಸ್ಕಾರ ದೇವರು. ಈ ಬುಕಿಂಗ್ ಬಂದು ಜೋಡಿ ಗಾಡಿ ಆಗಿದ್ದು. ಕಸ್ಟಮರ್ ಲೊಕೇಶನ್ ಮಾತ್ರ ಬೇರೆ ಬೇರೆ, ಹೋಗೋದು ಡೆಸ್ಟಿನಿ ಮಾತ್ರ ಒಂದೇ ಇತ್ತು. ಸೊ ನಾನು ಮತ್ತೆ ಯಶು, ನಾನು ಹತ್ರದ ಕಡೆ ಯಶು ನನ್ನ ಮಗನಿಗೆ ದೂರ ಕೊಟ್ಬಿಟ್ಟು ಪಿಕಪ್ದು. ಒಳ್ಳೇದು ಮಾಡ್ತದ. ಸೊ ಹಂಗೆ ಕಸ್ಟಮರ್ ಪಿಕ್ ಮಾಡ್ಕೊಂಡು ರೋಡ್ ಸೈಡಲ್ಲಿ ನಾಷ್ಟ ಮಾಡಿಸ್ಕೊಂಡು, ಎಷ್ಟೋ ಜನರಿಗೆ ಊಟನೇ ಇರಲ್ಲ, ಇರೋದ್ರೆ ತೃಪ್ತಿಯಾಗಿರ್ಬೇಕು ಚಿಕ್ಕ. ಸೀದಾ ನಾನು ಫಸ್ಟ್ ಅವ್ರಿಗೆ ಕರ್ಕೊಂಡು ಹೋಗಿದ್ದೆ ಪ್ರಾಣಿ ಸಂಕುಲಕ್ಕೆ. ಸೊ ಇಲ್ಲಿ ಪ್ರಾಣಿಗಳನ್ನ ರೆಸ್ಕ್ಯೂ ಮಾಡಿರ್ತಾರೆ. ಸೊ ನಿಮಗೆ ಮಕ್ಕಳಿಗೆ ಎಜುಕೇಟ್ ಮಾಡೋದು ಇದ್ರೆ ಕರ್ಕೊ ಬರ್ಬೋದು. ನೋಡ್ತಿದ್ದಂಗೆ ಪ್ರಜೆ ಬಂದೆ ಬಿಟ್ಟ. ಈ ವಿಡಿಯೋದಲ್ಲಿ ಇವನ್ನ ರೋಸ್ಟ್ ಮಾಡಬಾರ್ದು ಅಂತಾನೆ ಇದ್ದೆ, ಬಟ್ ಅವನ ವಿಡಿಯೋದಲ್ಲಿ ನನ್ನ ಸಿಕ್ಕಾಪಟ್ಟೆ ರೋಸ್ಟ್ ಮಾಡ್ಬಿಟ್ಟಾನೆ. ನಾವ್ ಬಿಡ್ತೀವ, ನೋವಿದೆ, ಆಕ್ರೋಶ ಇದೆ. 2 ಗಾಡಿ ಕಸ್ಟಮರ್ ಒಳಗಡೆ ಹೋಗ್ತಿದ್ದಂಗೆ ನಮ್ಮ ಯಶುಗೆ ಟೀ ಕುಡಿಯಂಗೆ ಆಗೋಯ್ತು. ಸೊ ಇಲ್ಲಿ ಮುಂಚಿತವಾಗಿ 1-2 ಸಲ ಬಂದಿರೋದ್ರಿಂದ ಟೀ ಅಂಗಡಿ ಎಲ್ಲ ಐತೆ ಅಂತ ನನಗೆ ಗೊತ್ತು. ಹೋಗ್ತಿದ್ದಂಗೆ ಟೀ ಕೊಡ್ಬಿಟ್ಟು ಮತ್ತೆ ನಾವು ಪಾರ್ಕಿಂಗಿಗೆ ಬಂದ್ವಿ. ಪಾರ್ಕಿಂಗಿಗೆ ಬಂದರೆ ಪ್ರಜೆ ತಗೊಂಡು 2 ಸೆಕೆಂಡ್ಗೆ ಯಾವ ಲೆವೆಲ್ಗೆ ಅವನ್ನ ಬಂಡೆ ನೋಡಿ, 2 ಕರಿ ಬಂಡೆ ಕಾಣಿಸ್ತಿದ್ಯಾ, ಅದಕ್ಕಾಗಲ್ಲ ಬಿಡಿ ನಮಗೆ. ಸೊ ಅವ್ನು ಮಲಗಿದ್ದ, ನಾನು ಇನ್ನೇನು ಮಲಗಾನ ಅನ್ನೋಷ್ಟರಲ್ಲಿ ಟೈಮ್ ಆಗೇ ಹೋಯ್ತು. ಅವ್ರನ್ನ ಕರ್ಕೊಂಡು ಸೀದಾ ನಾವು ನೆಕ್ಸ್ಟ್ ಹೋಗಿದ್ದೆ ಪಿರಮಿಡ್ ವ್ಯಾಲಿಗೆ. ಸೊ ಟೈಮ್ ಮಧ್ಯಾಹ್ನ ಆಗಿರೋದ್ರಿಂದ ಹೋಯ್ತಿದ್ದಂಗೆ ಒಳ್ಳೆ ಬ್ಯಾಟಿಂಗು. ಸೊ ನೀವು ಅಷ್ಟೇ ವೀಕೆಂಡ್ ಬಂತು ಅಂದರೆ ಬರೀ ನಂದಿ ಹಿಲ್ಸು ಈಶಾ ಅಂತ ಹಿಂಗೆ ಹೋಗೋರು ಸೊ ಕನಕಪುರ ರೋಡ್ ಸೈಡಿಗೆ ಬನ್ನಿ. ಸೊ ತುಂಬ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸು. ಸೊ ಇವನು ಹೀಟಾಗಿ ಹೋಗಿತ್ತು ಅಂತ ಮಜ್ಜಿಗೆ ಹಾಕಿ ಒಂದು ಸರ್ರ ತೆಗಿತಾವಲ್ಲ, ಆ ಸೌಂಡ್ ಅಂತೂ ಬಬ್ಬ. ಈಚೆಗೆ ಬತ್ತಿದಂಗೆ ಮದಾಗೋಯ್ತದೆ ಕಣೋ, ಬಾರೋ ವಾಕಿಂಗ್ ಮಾಡೋಣ ಅಂತಾನೆ. ಅವನಿಗಾಗಬೇಕಾದೆ ಅಲ್ವಾ ಆ ದೇಹ ನುತ್ಕೊಂಡು. ಅಯ್ಯೋ ಪಾಪ, ನೀನು ನೋಡಿದ್ರೆ ನನಗೆ ನಮ್ಮ ಕಡೆ ಹಸ ಹೊಡ್ಕೊಂಡು ಹೋಗ್ಬೇಕಾರೆ ಹಿಂಗೆ ಮುಂದೆಗಡೆ ಬಿಟ್ಬಿಟ್ಟಿರ್ತೀವಿ, ಹಗ್ಗ ಹಾಕಲ್ಲ ಏನಿಲ್ಲ. ಸೊ ಅವ್ನ ಪಾಡ್ಗೆ ಅದನ್ನು ಬಿಟ್ಟರೆ ಅದ್ರ ಹಿಂದೆಗಡೆ ಹೋಯ್ತಿದ್ರೆ ಸಾಕು. ನೋಡ್ರಿ ನನ್ನ ಮೇಲೆ ಈಗ ತಿಕ್ಕ ಹರ್ಕೊಂಡು ಅವ್ನು ಫೋನ್ ತೆಗೆದ್ಬಿಟ್ಟು ಅವ್ನು ನನ್ನನ್ನು ರೋಸ್ಟ್ ಮಾಡೋಕ್ಕೆ ಅಂದ್ಕೊಂಡು ವಿಡಿಯೋ ಮಾಡೋಕ್ಕೆ ಅಂತ ಬರ್ತಾನೆ. ಆಗ್ಲೇ ನನ್ನನ್ನು ರೋಸ್ಟ್ ಮಾಡೋನೆ. ಇನ್ನು ನಾನು ಈ ನನ್ನ ಮಗನ ಬಿಟ್ಬಿಡ್ತೀನ. ಜೋಡಿ ಗಾಡಿ ಬುಕ್ಕಿಂಗು ಒಳ್ಳೆ ಎಂಟರ್ಟೈನ್ಮೆಂಟ್ ಇರ್ತದೆ ಅಂತ ಈ ನನ್ನ ಮಗನ ಜೊತೆಗೆ ಹಾಕೊಂಡ್ರೆ ಪಾರ್ಕಿಂಗ್ ಹೋಯ್ತಿದ್ದಂಗೆ ಹಣ್ಣು ತರಿಸ್ಕೊಂಡು ದಬಾಕೊಂಡು ಮಲಗ್ತಾನೆ. ಸೊ ದಬಾಕೊಂಡು ಮಲಗಿದ್ರೆ ಅವನು ಗ್ಯಾಸ್ ಟ್ರಬಲಿಂದ ನಮ್ಮ ಕಾರಲ್ಲಿ ಕುತ್ಕೊಳ್ಳೋಕ್ಕಾಗದೆ ಡೋರ್ ಓಪನ್ ಮಾಡಿಕೊಂಡು ಕೂತಿದ್ದೆ. ಕ್ಯಾಮ್ರಾ ಆನ್ ಮಾಡ್ತಿದ್ದಂಗೆ ಭಯ ಬಿದ್ದು ಗಾಬ್ರಿಯಿಂದ ಹೆಂಗ್ ಕೂತಾವ್ ನೋಡ್ರಿ. ಹತ್ರ ಬಂದರು, ಕಸ್ಟಮರ್ನ ಕರ್ಕೊಂಡು ರೋಡಲ್ಲಿ ಹೋಗ್ಬೇಕಾದ್ರೆ ಸ್ನ್ಯಾಕ್ಸ್ ಎಲ್ಲಾರ ಹಾಕಿ ಅಂದರು. ಸೊ ಟೀ ಅಂಗಡಿ ಹತ್ರ ಹಾಕ್ಬಿಟ್ಟು ಅವರಲ್ಲಿ ತಿನ್ನೋಕ್ಕೆ ಅಂತ ಹೋದ್ರು, ನಾವು ಕುಡಿಯೋಕ್ಕೆ ಅಂತ ಬಂದ್ರಿ. ಸೊ ಅಲ್ಲಿಂದ ಕಸ್ಟಮರ್ನ ಅವ್ರ ಮನೆಗೆ ಡ್ರಾಪ್ ಮಾಡಿ ನಮ್ಮ ಮನೆಗೆ ಬರೋಷ್ಟರಲ್ಲಿ ನೀರು ಇಳಿದೋಯ್ತು ಟ್ರಾಫಿಕ್ಕಿಂದ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.